ನಮಸ್ಕಾರ ನನ್ನ ಎಲ್ಲ ಪ್ರೀತಿಯ ತೆರಿಗೆದಾರರಿಗೆ. ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ಈ ವಿಡಿಯೋನ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ಬೆಲ್ ಐಕನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ, ಯಾಕಂದರೆ ನಾನು ಮಾಡೋವಂಥ ಎಲ್ಲ ಹೊಸ ವಿಡಿಯೋಗಳ ನೋಟಿಫಿಕೇಷನ್ ತಕ್ಷಣ ನಿಮಗೆ ಬರುತ್ತೆ. ನಾನು ಇವತ್ತು ನಿಮಗೆ ನೈಜವಾಗಿ ನಡೆದಿರುವಂಥ ಒಂದು ಘಟನೆಯ ಸ್ವಾರಸ್ಯಕರವಾದಂತಹ ಮಾಹಿತಿಯನ್ನು ಒಂದು ಕೇಸ್ ಸ್ಟಡಿ ರೂಪದಲ್ಲಿ ನಿಮಗೆ ಪ್ರೆಸೆಂಟ್ ಮಾಡ್ತಾ ಇದ್ದೀನಿ. ವಿಡಿಯೋನ ತಪ್ಪದೆ ಕೊನೆವರೆಗೂ ನೋಡಿ, ಒಳ್ಳೆ ಉಪಯುಕ್ತ ಮಾಹಿತಿ ಸಿಗತ್ತೆ. ನೋಡಿ, ಒಂದು ಕೋರ್ಟಲ್ಲಿ ಎರಡು ಪಾರ್ಟಿ ಇದ್ದಾರೆ. ಒಬ್ರು ಸಾಲ ಕೊಟ್ಟಿರೋರು, ಇನ್ನೊಬ್ರು ಸಾಲ ತಗೊಂಡಿರೋ ಅಂಥವ್ರು. ಸೊ ಈಗ ಸಾಲ ತಗೊಂಡಿದ್ದೀವಿ ಅಂತ ಕ್ಲೇಮ್ ಮಾಡ್ಕೊತಿರ್ತಾರಲ್ಲ, ಸೊ ಅವ್ರ ಕಡೆ ಅಡ್ವೊಕೇಟ್ ಜಡ್ಜ್ ಹತ್ರ ಹೇಳ್ತಾರೆ, ನೋಡಿ ಮಹಾಸ್ವಾಮಿ, ನಮ್ಮ ಮನೆಯಲ್ಲಿ ಚೆಕ್ ಕಳವಾಗಿದೆ. ಕಾರ್ಪೆಂಟರ್ ಕೆಲಸಕ್ಕೆ ಅಂತ ನಮ್ಮ ಮನೆಗೆ ಬಂದಿದ್ದಂಥ ವ್ಯಕ್ತಿ ಚೆಕ್ಕನ್ನು ಕಳವು ಮಾಡಿಕೊಂಡು ಸ್ವಲ್ಪ ತಿಂಗಳಾದ ನಂತರ ಚೆಕ್ಕಲ್ಲಿ 25ರಿಂದ 30 ಲಕ್ಷ ಅದಕ್ಕಿಂತ ಹೆಚ್ಚಿನ ಮೊತ್ತದ ಹಣವನ್ನು ಬರ್ಕೊಂಡು ಬ್ಯಾಂಕಿಗೆ ಡೆಪಾಸಿಟ್ ಮಾಡಿ, ಈಗ ಚೆಕ್ ಬೌನ್ಸ್ ಆದಮೇಲೆ ನನ್ನ ಮೇಲೆ ಬೆದರಿಕೆ ಒಡ್ತಾ ಇದ್ದಾರೆ. ನೀವು ನನ್ನಿಂದ ಸಾಲ ತಗೊಂಡಿದ್ದೀರಾ, ಈಗ ನನಗೆ ಇಷ್ಟು ದುಡ್ಡನ್ನು ವಾಪಸ್ ಕೊಟ್ಟಿಲ್ಲ ಅಂತಂದರೆ ನಾನು ನಿಮ್ಮ ಮೇಲೆ ಕೇಸ್ ಹಾಕ್ತೀನಿ ಅಂತ ಒಂದು ಅಪೀಲ್ ಇರುತ್ತೆ. ಆಗ ಜಡ್ಜ್ ಕೇಳ್ತಾರೆ, ನೋಡಿ ಇವಾಗ ಚೆಕ್ ಕಳವಾಗಿದೆ ಅಂತ ಹೇಳ್ತಿದ್ದೀರಲ್ವಾ, ಚೆಕ್ಕನ್ನು ನೀವು ಸೈನ್ ಮಾಡಿ ಎಲ್ಲಿ ಬಟ್ಟೆ ಒಣಗಾಕೋ ತಂತಿ ಮೇಲೆ ಹಾಕಿದ್ರಾ, ಯಾರಂದರೆ ಬರಲಿ ತಗೊಂಡೋಗ್ಲಿ ಅಂತ ಏನಾದರೂ ಅಂತ ಕೇಳ್ತಾರೆ. ಸೊ ಆಗ ಸಾಲ ತಗೊಂಡಿರೋ ಅಂಥವ್ರು ಕಡೆಯವರು ವಾದ ಮಾಡ್ತಾರೆ, ನೋಡಿ ನಾನು ಚೆಕ್ಕನ್ನು ಸೈನ್ ಮಾಡಿದ್ದೆ, ಸೈನ್ ಮಾಡಿ ಡೇಟ್ ಹಾಕಿರಲಿಲ್ಲ, ಡ್ರಾಯರಲ್ಲಿಟ್ಟು ಲಾಕ್ ಮಾಡಿದ್ದೆ. ಲಾಕನ್ನು ಓಪನ್ ಮಾಡಿ ಹೆಂಗೆ ಕದ್ಕೊಂಡೋದ್ರು ಕಾರ್ಪೆಂಟರ್? ಓಕೆ, ಕೆಲಸ ಮಾಡೋಕ್ಕೆ ಬಂದಿದ್ರು, ಲಾಕರ್ನ ಹೊಡೆದು ಚೆಕ್ಕನ್ನು ತೊಗೊಂಡೋಗಿದ್ದಾರೆ, ಅದನ್ನು ಅದೇ ಥರ ಲಾಕ್ ಮಾಡಿಬಿಟ್ಟಿದ್ದಾರೆ ಅಂತಲೇ ಅಂದ್ಕೊಳ್ಳೋಣ. ನಿಮ್ಮ ಗಮನಕ್ಕೆ ಬಂತಲ್ವಾ ಚೆಕ್ ಒಂದಿನ ಕಳವಾಗಿದೆ ಅಂತ, ನೀವು ಯಾಕೆ ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿಲ್ಲ? ಸೊ ಆವಾಗ ಅವ್ರು ಹೇಳ್ತಾರೆ, ನಾನು ಪೊಲೀಸ್ ಕಂಪ್ಲೇಂಟ್ ಕೊಡಬೇಕು ಅನ್ನೋದು ನನ್ನ ಅವೇರ್ನೆಸ್ ಸಿಗಿರಲಿಲ್ಲ, ಸೊ ಹಾಗಾಗಿ ಡೈರೆಕ್ಟ್ ಕೋರ್ಟ್ಗೆ ಅಪೀಲ್ ಮಾಡಿದೆ ಅಂತ ಹೇಳ್ತಾರೆ. ಸೊ ಈಗ ನೆಕ್ಸ್ಟು ಸಾಲ ಕೊಟ್ಟಿರೋ ಅಂಥವ್ರ ಕಡೆಗೆ ಜಡ್ಜ್ ಬಂದು ಕ್ವಶನನ್ನು ಮಾಡ್ತಾರೆ, ನೋಡಿ ನೀವು ಎಷ್ಟು ಸಾಲವನ್ನು ಕೊಟ್ಟಿದ್ದೀರಾ? ಒಂದು 20 ಲಕ್ಷವರೆಗೂ ಕ್ಯಾಶ್ ಮುಖಾಂತರದಲ್ಲಿ ಕೊಟ್ಟಿದ್ದೀರಾ. ನಿಮಗೆ ಅಷ್ಟು ಕ್ಯಾಶ್ ಎಲ್ಲಿಂದ ಬಂತು? ಒಂದು ಪ್ರಾಪರ್ಟಿಯನ್ನು ಸೇಲ್ ಮಾಡಿ ಆ ಕ್ಯಾಶನ್ನು, ಬಂದಿರುವಂಥ ಕ್ಯಾಶನ್ನು ನೀವು ನಿಮ್ಮ ಇವರಿಗೆ ಇನ್ನೊಬ್ರು ಸಾಲ ತಗೊಂಡಿರೋಂಥವ್ರು ನಿಮ್ಮ ಫ್ರೆಂಡಿಗೆ ಕೊಟ್ಟಿದ್ದೀರಾ. ಸೊ ಇಲ್ಲಿ ಬಹಳಷ್ಟು ವಯೋಲೇಷನ್ಸ್ಗಳಿದೆ ನೋಡಿ. ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್, ಈಗ 20 ಲಕ್ಷ ಕ್ಯಾಶಲ್ಲಿ ತೊಗೊಳ್ತಾ ಇದ್ದಾರೆ ಅಂತಂದರೆ ಇದು ಮನಿ ಲಾಂಡ್ರಿಂಗ್ ಆಗುತ್ತೆ, ಇದು ಅವ್ಯವಹಾರ. ಕ್ಯಾಶಲ್ಲಿ ತೊಗೊಳಂಗಿಲ್ಲ. ಯಾವುದೇ ಪ್ರಾಪರ್ಟಿ ಸೇಲ್ ಮಾಡ್ತಾ ಇದ್ದಾರೆ ಅಂತಂದರೆ 20,000ಕ್ಕಿಂತ ಜಾಸ್ತಿ ಕ್ಯಾಶಲ್ಲಿ ತೊಗೊಳಾಗಿಲ್ಲ. ಸೊ ಸೆಕೆಂಡ್ ಬಂದಾಗ ಸ್ಟ್ಯಾಂಪ್ ಡ್ಯೂಟಿ ಕಟ್ಟಿಲ್ಲ ಈ ಕ್ಯಾಶಲ್ಲಿ ತೊಗೊಂಡಿರೋವಂಥ ಒಂದು ಟ್ರಾನ್ಸಾಕ್ಷನಿಗೆ, ಅದು ನಾಮ ಆಯಿತು ಸ್ಟ್ಯಾಂಪ್ ಡ್ಯೂಟಿ ಕರ್ನಾಟಕ ಸ್ಟೇಟ್ ಗೌರ್ಮೆಂಟಿಗೆ. ಅದಾದ ನಂತರ ಕ್ಯಾಪಿಟಲ್ ಗೇನ್ ಟ್ಯಾಕ್ಸ್ ಅಂತ ಬರುತ್ತೆ ಯಾವುದೋ ಒಂದು ಪ್ರಾಪರ್ಟಿಯನ್ನು ಸೇಲ್ ಮಾಡಿದ್ಮೇಲೆ. ಸೊ ಇವರು ಕ್ಯಾಶಲ್ಲಿ ತೊಗೊಂಡಿರೋವಂಥ ಹಣನ ಇನ್ಕಮ್ ಟ್ಯಾಕ್ಸ್ ರಿಟರ್ನಲ್ಲಾಗಲಿ ಡಿಕ್ಲೇರ್ ಮಾಡಿಲ್ಲ, ಹಾಗೆ ಕ್ಯಾಪಿಟಲ್ ಗೇನ್ ಟ್ಯಾಕ್ಸನ್ನು ಕೂಡ ಕಟ್ಟಿಲ್ಲ. ಸೊ ಇದು ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟಿಗೆ ಅಂದರೆ ಸೆಂಟ್ರಲ್ ಗೌರ್ಮೆಂಟಿಗೆ ಹಾಕಿರುವಂಥ ಇನ್ನೊಂದು ನಾಮ. ಅದಾದ ನಂತರ ಕ್ಯಾಶಲ್ಲಿ ಲೋನ್ ಕೊಡೋದಿತ್ತು ಅಂತಂದರೆ 20,000ಕ್ಕಿಂತ ಜಾಸ್ತಿ ದುಡ್ಡನ್ನು ಕ್ಯಾಶಲ್ಲಿ ಲೋನಲ್ಲಿ ಕೊಡೋ ಆಗಿಲ್ಲ, ಅದಕ್ಕೆ 100% ಪೆನಾಲ್ಟಿನ ಲೆವಿ ಮಾಡ್ತಾರೆ. ಸೊ ಅದಾದ ನಂತರ ಯಾರೇ ಆಗಲಿ ಒಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿಗೆ ಸಾಲನ ಕೊಡಬೇಕು ಅಂತಂದರೆ ದೇರ್ ಇಸ್ ಅನ್ ಆ್ಯಕ್ಟ್ ಕರ್ನಾಟಕದಲ್ಲಿ ಇದೆ, ಮನಿ ಲೆಂಡರ್ಸ್ ಆ್ಯಕ್ಟ್ 1961 ಇದೆ. ಅದರಲ್ಲಿ ಲೈಸೆನ್ಸನ್ನು ತೊಗೊಂಡು ಅದಾದ ನಂತರ ಅವರು ಯಾವುದೇ ಫಿನಾನ್ಸ್ ಬಿಸ್ನೆಸ್ಸನ್ನು ಮಾಡಬೇಕಾಗತ್ತೆ. ಸೊ ಇಷ್ಟೆಲ್ಲ ವಯೋಲೇಷನ್ಸ್ ಇದೆ. ಅದಾದಮೇಲೆ ಸಾಲ ಕೊಟ್ಟಿರುವಂಥವ್ರ ಅಡ್ವೊಕೇಟ್ ಕಡೆಯವರು ಮತ್ತೆ ವಾದ ಮಾಡ್ತಾರೆ, ನೋಡಿ ಮಹಾಸ್ವಾಮಿ, ಸಾಲ ಕೊಟ್ಟಿರೋದಂತೂ ನಿಜ, ಕ್ಯಾಶಲ್ಲೇ ಕೊಟ್ಟಿರೋದಂತೂ ನಿಜ. ಈ ಸಾಲ ತಗೊಂಡಿರೋರು, ಸಾಲ ಕೊಟ್ಟಿರೋರು ಇಬ್ಬರು ಕೂಡ ಬಹಳ ವರ್ಷಗಳಿಂದ ಸ್ನೇಹಿತರು. ಹೀಗೆ ಕಾರ್ಪೆಂಟರ್ ಕೆಲಸಕ್ಕೆ ಅಂತ ಮನೆಗೆ ಹೋಗಿದ್ದಾರೆ, ಚೆಕ್ನ ಕಳ್ತನ ಮಾಡಿದ್ದಾರೆ, ಇದೆಲ್ಲ ಒಂದು ಸ್ಟೋರಿ ಅಷ್ಟೇ, ಇದನ್ನು ನಾವು ನಂಬಕ್ಕೆ ಆಗಲ್ಲ. ಬಟ್ ಸಾಲ ತಗೊಂಡಿರೋದಂತೂ ನಿಜ. ಈ ಕೆಲವೊಂದು ವಯೋಲೇಷನ್ಸ್ಗಳೆಲ್ಲ ಆಗಿರೋದಕ್ಕೆ ನಮ್ಮ ಕಡೆಯಿಂದ ಕ್ಷಮೆ ಇರಲಿ ಅಂತ ಕೇಳ್ತಾರೆ. ಸೊ ಆಗ ಮಹಾಸ್ವಾಮಿಗಳು ಜಡ್ಜ್ ಹೇಳ್ತಾರೆ, ನೋಡಿ ಸಾಲ ಫಸ್ಟ್ ಆಫ್ ಆಲ್ ಕೊಟ್ಟಿರೋದೇ ಒಂದು ದೊಡ್ಡ ವಿಷಯ. ಅದರಲ್ಲಿ ಸಾಲ ಕೊಟ್ಟಿದ್ದ ತಪ್ಪಿಗೆ ಸಾಲ ವಾಪಸ್ ಪಡ್ಕೊಳ್ಳೋದಿರಲಿ, ಅದ್ರ ಮೇಲೆ ಕನ್ವಿಕ್ಷನ್ ಆರ್ಡರ್ ಮಾಡ್ರು ಅಂತಲೇ 3 ವರ್ಷ ಜೈಲು ಶಿಕ್ಷೆ ಆಗುತ್ತೆ ಸಾಲ ಕೊಟ್ಟಿರೋರಿಗೆ, ಇಷ್ಟೆಲ್ಲ ವಯೋಲೇಷನ್ಸ್ ಇರೋದಕ್ಕೆ. ಅದಾದಮೇಲೆ ಕನ್ಸರ್ನ್ಡ್ ಡಿಪಾರ್ಟ್ಮೆಂಟ್ಗಳಿರ್ತಾರಲ್ಲ, ಸುಮ್ಮನೆ ಬಿಡಲ್ಲ, ದಂಡ ವಿಧಿಸ್ತಾರೆ, ಟ್ಯಾಕ್ಸನ್ನು ರಿಕವರಿ ಮಾಡ್ತಾರೆ. ಸೊ ಇಷ್ಟೆಲ್ಲ ಕಾಂಪ್ಲಿಕೇಶನ್ಸ್ ಇದೆ. ಜೊತೆಲಿ ಸಾಲ ತೊಗೊಂಡಿರ್ತಾರಲ್ಲ, ಸೊ ಅವರು ಆಗಲಿ ಅಷ್ಟು ಈಸಿಯಾಗಿ ಎಸ್ಕೇಪ್ ಆಗೋಕ್ಕಾಗಲ್ಲ. ಸೊ ಇಬ್ಬರ ಕಡೆಯಿಂದನೂ ಮಿಸ್ಟೇಕ್ಸ್ ಇದೆ. ಸೊ ಮಹಾಸ್ವಾಮಿಗಳು ಜಡ್ಜ್ ಹೇಳ್ತಾರೆ, ನೋಡಿ ನೀವು ಸಾಲ ತೊಗೊಂಡಿರೋದು ಹೌದು, ನಮ್ಮ ಹತ್ರ ಈ ಥರ ಎಲ್ಲ ಕಟ್ಕತೆ ಹೇಳಿ ಸುಳ್ಳು ಹೇಳೋಕ್ಕಾಗಲ್ಲ, ಸಾಲ ನೀವು ಕೊಟ್ಟಿರೋದು ಹೌದು, ಒಂದು ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗಿಗೆ ಬಂದು ಸಾಲವನ್ನು ಸೆಟಲ್ ಮಾಡ್ಕೊಳ್ಳಿ ಅಂತ ಹೇಳಿ ಜಡ್ಜ್ಮೆಂಟನ್ನು ಕೊಡ್ತಾರೆ.
ಸೊ ನನ್ನ ಕಡೆಯಿಂದ ನಾನೇನು ಅಡ್ವೈಸ್ ಹೇಳ್ತಾ ಇದ್ದೀನಿ ಅಂತಂದರೆ, ನಿಮಗೆ ಈ ಒಂದು ಫಿನಾನ್ಸ್ ಬಿಸ್ನೆಸ್ ಮಾಡ್ತಾ ಇದ್ದೀರಾ ಅಂತಂದರೆ ಈ ಎಲ್ಲ ಇನ್ಫಾರ್ಮೇಷನ್ಗಳ ಎಡಿಕ್ವೇಟ್ ನಾಲೆಡ್ಜ್ ಇರಬೇಕು. ಸೊ ಇಲ್ಲ ಅಂತಂದರೆ ಸಾಲ ಏನೋ ಬಡ್ಡಿ ಆಸೆಗೋಸ್ಕರ ಸಾಲನ ಕೊಡೋದು ಅಥವಾ ಹೆಚ್ಚಿನ ರೇಟ್ ಆಫ್ ಇಂಟ್ರೆಸ್ಟ್ ಚಾರ್ಜ್ ಮಾಡೋದು. ಈ ಮನಿ ಲೆಂಡರ್ಸ್ ಆ್ಯಕ್ಟಲ್ಲಿ ಇದೆ, ಸೆಕ್ಯೂರ್ಡ್ ಲೋನ್ ಇದ್ದರೆ 14% ಮ್ಯಾಕ್ಸಿಮಮ್ ಇಂಟ್ರೆಸ್ಟನ್ನು ಚಾರ್ಜ್ ಮಾಡಬೇಕು, ಅನ್ಸೆಕ್ಯೂರ್ಡ್ ಆದರೆ ಮ್ಯಾಕ್ಸಿಮಮ್ 16% ರೇಟ್ ಆಫ್ ಇಂಟ್ರೆಸ್ಟನ್ನು ಚಾರ್ಜ್ ಮಾಡಬೇಕು. ಅದಕ್ಕಿಂತ ಜಾಸ್ತಿ ಬಡ್ಡಿಯನ್ನು ತಗೊಳ್ಳೋದು, ಇಲ್ಲ ಬಡ್ಡಿ ಪ್ರತಿ ತಿಂಗಳು ಅನಾಯಾಸವಾಗಿ ಬರುತ್ತೆ ಅಂತ ಏನಾದ್ರು ಲಕ್ಷ ದುಡ್ಡನ್ನು ನೀವು ಮನೇಲಿ ಹೆಂಡತಿಗೆ ಹೇಳ್ದೇನೋ ಅಥವಾ ನೀವು ಗಂಡನ್ಗೆ ಹೇಳ್ದೇನೋ ಹೀಗೆ ವ್ಯವಹಾರಗಳನ್ನು ಮಾಡ್ತಾ ಇದ್ದೀರಾ ಅಂತಂದರೆ ಖಂಡಿತವಾಗಿ ನಿಮಗೆ ಕೊಟ್ಟಿರೋ ದುಡ್ಡೇ ವಾಪಸ್ ಬರೋದು ಬಹಳ ಕಷ್ಟ ಇರುತ್ತೆ. ಹಾಗೆ ನೀವು ಕೋರ್ಟ್ಗೆ ಹೋಗ್ತೀರಾ ಅಂತಂದ್ರೂ ಬಹಳಷ್ಟು ಚಾಲೆಂಜಸ್ ಇರುತ್ತೆ ಕೋರ್ಟಲ್ಲಿ ಕೇಸ್ ವಿನ್ ಮಾಡೋದು. ಹಾಗೆ ಅದಕ್ಕೆ ಅಸೋಸಿಯೇಟ್ ಆಗಿರುವಂಥ ಕಾಸ್ಟ್ ಎಷ್ಟಾಗುತ್ತೆ. ಸೊ ನೀವು ಯಾರಿಗೆ ಒಬ್ಬರಿಗೆ ಸಾಲ ಕೊಡ್ತಾ ಇದ್ದೀರಾ ಅಂತಂದರೆ ಬಹಳಷ್ಟು ಯೋಚನೆ ಮಾಡಿ, 2 ಸತಿ ಯೋಚನೆ ಮಾಡಿ ದುಡ್ಡನ್ನು ಒಬ್ರಿಗೆ ಕೊಡಬೇಕಾಗತ್ತೆ. ಹಾಗೆ ನಿಮಗೆ ನಂಬಿಕೆ ಇತ್ತು, ವಿಶ್ವಾಸ ಇತ್ತು ಅಂತಂದರೆ ನೀವು ಸಾಲವನ್ನು ಕೊಡ್ಬೋದು. ಈ ಎಲ್ಲ ಕಂಡೀಷನ್ಸ್ಗಳನ್ನು, ಈ ಮುಂಚೆ ಹೇಳಿದಂಥ ಎಲ್ಲ ಕಂಡೀಷನ್ಸ್ಗಳನ್ನು ಫುಲ್ಫಿಲ್ ಮಾಡಿ ಸಾಲವನ್ನು ಕೊಡಬೇಕು. ಇಲ್ಲ ಅಂತಂದರೆ ನೀವು ಕೊಟ್ಟಿರೋ ದುಡ್ಡಿಗೆ ನಾಮನೆ ಅಷ್ಟೆ. ಹಾಗೆ ಈ ವಿಷಯವಾಗಿ ಸಂಬಂಧಪಟ್ಟಂತೆ ಏನಾದರೂ ಕ್ವೆಶ್ಚನ್ಸ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡ್ಬೋದು. ನಿಮ್ಮ ಕ್ವಶನ್ ಕಾನ್ಫಿಡೆನ್ಷಿಯಲ್ ಆಗಿದೆ ಅಂತಂದರೆ ಡಿಸ್ಕ್ರಿಪ್ಷನಲ್ಲಿ ನನ್ನ ನಂಬರನ್ನು ಮೆನ್ಷನ್ ಮಾಡಿದ್ದೀನಿ, ನೀವು ನನಗೆ ವಾಟ್ಸಪ್ ಮೆಸೇಜ್ ಕೂಡ ಡ್ರಾಪ್ ಮಾಡ್ಬೋದು. ನಮ್ಮ ಕನ್ನಡ, ನಮ್ಮ ಕರ್ನಾಟಕ, ನಮ್ಮ ಕನ್ನಡ. ಜೈ ಹಿಂದ್, ಜೈ ಕರ್ನಾಟಕ. ನಮಸ್ಕಾರಗಳು.